ಹಲೋ ಹಾಯ್ ಫ್ರೆಂಡ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ ನಾವು ಯೂಟ್ಯೂಬ್ ಚಾನಲಿಂದ ನಿಮಗೋಸ್ಕರ ಒಂದು LG ರೆಫ್ರಿಜರೇಟರ್ದು ಒಂದು ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಯಾವ ಮಾಡಲ್ ಅಂದರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, GLT302SPZY ಈ ಮಾಡಲ್ದು ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಫಸ್ಟ್ ಬಂದ್ಬಿಟ್ಟು ನಿಮಗೆ ಇದರೊಳಗಡೆ ಇದು ಫ್ರೀಜರ್ ಸೆಕ್ಷನ್, ಇದು ನಿಮಗೆ ಐಸ್ ಕ್ಯೂಬ್ ಟ್ರೇ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಒಳಗಡೆ ನಿಮಗೆ ನಾರ್ಮಲ್ ವೆಜಿಟೇಬಲ್ಸ್ ಆಮೇಲೆ ನೀವು ಫ್ರೂಟ್ಸ್ ಇಂಥವೆಲ್ಲ ಇದರಲ್ಲಿ ಇಟ್ಕೋಬೋದು. ಓಕೆ, ಇದರಲ್ಲಿ ನಿಮಗೆ ಮೇನ್ ಆಪ್ಷನ್ ಬಂದ್ಬಿಟ್ಟು ಇದು ಸ್ಪೆಷಲಾಗಿ ಬಂದ್ಬಿಟ್ಟು ನಿಮಗೆ ಇನ್ವರ್ಟರ್ ಕೂಡ ನಿಮಗೆ ಕನೆಕ್ಷನ್ ಮಾಡ್ಬೋದು, ಇನ್ವರ್ಟರ್ ಕನೆಕ್ಷನ್ ಕೂಡ ಮಾಡ್ಬೋದು. ಇನ್ಬಿಲ್ಟ್ ಸ್ಟೆಬ್ಲೈಜರ್ ಕೂಡ ಇರುತ್ತೆ, ಬಟ್ ಸ್ಟೆಬ್ಲೈಜರ್ ನೀವೇನಾದರೂ ಬೇಕು ಅಂದರೆ ಹಾಕ್ಕೋಬೋದು. ಅದರಿಂದ ನಿಮಗೆ ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದ್ರೊಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಮೇಯ್ನ್ ನಿಮಗೆ ಫ್ರಿಜ್ನ ಕಂಟ್ರೋಲ್ ಮಾಡೋದು. ಈ ಫ್ರಿಜ್ ಕಂಟ್ರೋಲ್ ಮಾಡೋದು ಬಂದ್ಬಿಟ್ಟು ನಿಮಗೆ ಇದು ಫ್ರೀಜರ್ ಸೆಕ್ಷನ್ ಅಂದರೆ ಮೇಲ್ಗಡೆ ಸೆಕ್ಷನ್ದು, ಈ ಮೇಲ್ಗಡೆ ಸೆಕ್ಷನ್ದು. ಇದು ಫ್ರಿಡ್ಜ್ ಬಂದ್ಬಿಟ್ಟು ಕೆಳಗಡೆ ಸೆಕ್ಷನ್ದು. ಇದ್ರೊಳಗಡೆ ನೀವು ಟೆಂಪ್ರೇಚರ್ ಸೆಟ್ಟಿಂಗ್ ಮಾಡ್ಕೋಬೇಕಂದ್ರೆ ನಿಮಗೆ ಆಲ್ರೆಡಿ ನಿಮಗೆ ಕಂಪ್ನಿಯಿಂದ ಒಂದು ನಿಮಗೆ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಇದರಲ್ಲಿ ಫ್ರಿಜ್ಜಲ್ಲೇ, ಅದ್ರ ಒಳಗಡೆ ಕೊಟ್ಟಿರ್ತಾರೆ ನಿಮ್ಗೆ ಎಷ್ಟು ಕೋಲ್ಡು, ಯಾವ ಟೈಮಿಗೆ, ಸಮ್ಮರ್, ವಿಂಟರ್, ಮಾನ್ಸೂನ್ಗೆ ಯಾವುದು ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕೊಟ್ಟಿರ್ತಾರೆ. ಇದ್ರ ಒಳಗಡೆ ಬಂದ್ಬಿಟ್ಟು ನಿಮಗೆ ಟೆಂಪ್ರೇಚರ್ ಸೆಟ್ಟಿಂಗ್ ಮಾಡ್ಕೋಬೇಕಂದ್ರೆ ಸೆಟ್ಟಿಂಗ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಇದು ಫ್ರೀಜರ್ ಸೆಕ್ಷನ್ದು, ಇದು ಫ್ರಿಡ್ಜ್ ಸೆಕ್ಷನ್ದು. ಫ್ರೀಜರ್ ಒಳಗಡೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಈ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಕೋಲ್ಡೆಸ್ಟ್ ಪಾಯಿಂಟ್. ಕೋಲ್ಡೆಸ್ಟ್ ಅಂದರೆ ನಿಮಗೆ ಕೋಲ್ಡ್ ಹೆಚ್ಚಿಗೆ ಬೇಕು ಅಂದರೆ ನಿಮಗೆ ಫುಲ್ ಕೋಲ್ಡ್ ಬರುತ್ತೆ. ಇದು ಮ್ಯಾಕ್ಸಿಮಮ್ ಕೋಲ್ಡ್, ಇದು ಲೋ ಕೋಲ್ಡ್. ನಿಮಗೆ ನಾರ್ಮಲ್ ಬೇಕಂದರೆ ಇದು 3 ಒಳಗಡೆ ನಿಮಗೆ ನಾರ್ಮಲ್ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫ್ರಿಡ್ಜ್ ಒಳಗಡೆ ನಿಮಗೆ ಇದು ಕೋಲ್ಡೆಸ್ಟ್ ಆಪ್ಷನ್, ಇದು ಕೋಲ್ಡ್ ಅಂದರೆ ಇದು ಮ್ಯಾಕ್ಸಿಮಮ್ ಕೋಲ್ಡ್, ಇದು ಲೋ ಕೋಲ್ಡ್. ಇದ್ರ ಒಳಗಡೆ ಬಂದ್ಬಿಟ್ಟು ನಿಮಗೆ ನಾರ್ಮಲಾಗಿ ಇದ್ರೊಳಗಡೆ ಇಟ್ಕೋಬೋದು. ಇದ್ರೊಳಗಡೆ ಇನ್ನೊಂದು 2 ಆಪ್ಷನ್ ಕೊಟ್ಟಿದ್ದಾರೆ. ಏನಂತಂದರೆ ನಿಮಗೆ ಕನ್ವರ್ಟೇಬಲ್ ಆಮೇಲೆ ಸೂಪರ್ ಚಿಲ್. ಕನ್ವರ್ಟೇಬಲ್ ಬಂದ್ಬಿಟ್ಟು ನಿಮಗೆ ಇವಾಗ ನಾರ್ಮಲಾಗಿ ನೀವು ಮೇಲ್ಗಡೆದು ಕೂಡ ಫ್ರೀಜರ್ನ ಫ್ರಿಡ್ಜ್ ಮಾಡಬೇಕು ಅಂದ್ಕೊಳ್ಳಿ. ಫ್ರಿಡ್ಜ್ ಮಾಡಬೇಕಂದ್ರೆ ನೀವು ಈ ಬಟನ್ನ ಇಲ್ಲೇ ಕೊಟ್ಟಿರ್ತಾರೆ, ಹೋಲ್ಡ್ 3 ಸೆಕೆಂಡ್ಸ್ ಅಂತ ಹೇಳ್ಬಿಟ್ಟು ಆ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡಾಗ ನಿಮಗೆ ಈ ಇಂಡಿಕೇಶನ್ ತೋರಿಸುತ್ತೆ. ಆ ಟೈಪ್ ಬಂದಾಗ ನಿಮಗೆ ಕನ್ವರ್ಟೇಬಲ್ ಆಗುತ್ತೆ. ಕನ್ವರ್ಟೇಬಲ್ ಆಗಿದೆ ಅಂದರೆ ನಿಮಗೆ ಇಮಿಡಿಯೇಟ್ಲಿ ಕನ್ವರ್ಟೇಬಲ್ ಆಗೋದಿಲ್ಲ. ಕಂಪಲ್ಸರಿ ನಿಮಗೆ 4 to 5 hours ಕಂಪಲ್ಸರಿ ಬೇಕಾಗುತ್ತೆ, ಅಂದರೆ ನೀವು ನಾರ್ಮಲ್ ಯೂಸ್ ಮಾಡ್ತಾ ಇದ್ದಾಗ. ಓಕೆ, ಮತ್ತು ತೆಗಿಬೇಕಂದ್ರೆ ಈ ಬಟನ್ ಹಂಗೆ ಪ್ರೆಸ್ ಮಾಡಿದ್ರೆ ನೀವು ರಿಟರ್ನ್ ನಾರ್ಮಲ್ ಮೋಡ್ಗೆ ಬಂದುಬಿಡುತ್ತೆ. ಓಕೆ, ಇದ್ರೊಳಗಡೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಸೂಪರ್ ಚಿಲ್. ಇದನ್ನು ಕೂಡ ನೀವು 3 ಸೆಕೆಂಡ್ ಹೋಲ್ಡ್ ಮಾಡಿದಾಗ ನಿಮಗೆ ಸೂಪರ್ ಚಿಲ್ ಆಪ್ಷನ್ ಬರುತ್ತೆ. ಇದರಿಂದ ನಿಮ್ಗೇನು ಉಪಯೋಗ ಅಂತಂದರೆ ಸೂಪರ್ ಚಿಲ್ಲಿಂದ ನಿಮಗೆ ನಾರ್ಮಲಾಗಿ ನೀವು ಹೊರಗಡೆಯಿಂದ ಏನಾದರೂ ಫ್ರೂಟ್ಸು ಇಲ್ಲಾಂದರೆ ಏನಾದರೂ ವೆಜಿಟೇಬಲ್ಸ್ ಏನಾದ್ರು ತಂದಿರ್ತೀರ, ಕ್ಲೀನ್ ಮಾಡಿ ಇದ್ರೊಳಗಿಟ್ಟು ಒಂದು ಸ್ವಲ್ಪ ಬೇಗ ಕೋಲ್ಡ್ ಆದ ಕೂಡಲೇ ತಿನ್ನಬೇಕು ಅನಿಸುತ್ತೆ. ಆವಾಗ ನಿಮಗೆ ಬೇಗ ಬೇಕು ಅಂದಾಗ ಸೂಪರ್ ಚಿಲ್ಲಲ್ಲಿ ನೀವು ಇಟ್ಕೋಬೋದು. ಇಲ್ಲಾಂದರೆ ನಿಮಗೆ ಬೇಡ ಅಂದರೆ ಅದನ್ನು ತೆಗಿಬೇಕಂದ್ರೆ ಅದನ್ನು 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ರಿ, ಆಟೋಮೆಟಿಕ್ಕಾಗಿ ಅದು ರಿಮೂವ್ ಆಗಿಬಿಡುತ್ತೆ. ಓಕೆ, ಇನ್ನೊಂದು ನಿಮಗೆ ಇದ್ರೊಳಗಡೆ ನಾರ್ಮಲಾಗಿ ಬಂದ್ಬಿಟ್ಟು ನಿಮಗೆ ಡೋರ್ ಇವಾಗ ಲಾಕ್ ಬರ್ತಾ ಇದೆ. ಡೋರ್ ಇವಾಗ ಈ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಡೋರ್ ಲಾಕ್, ಡೋರಿಂದು ಅಲಾರಮ್ ಅದು ನೀವು ಡೋರಿಂದ ಏನಾದರೂ ಅಲಾರಮ್ ಮಾತಿಗೆ ಬರ್ತಾ ಇದೆ ಅಂದರೆ ನೀವು ಡೋರ್ ಜಸ್ಟ್ ಕ್ಲೋಸ್ ಮಾಡಿದ್ರೆ ನಿಮಗೆ ಡೋರ್ ಅಲಾರಮ್ ಹೋಗುತ್ತೆ. ಯಾಕಂದರೆ ನೀವು ತುಂಬ ಹೊತ್ತು ಓಪನ್ ಮಾಡಿರೋದ್ರಿಂದ ಅದು ನಿಮಗೆ ಡೋರ್ ಅಲಾರಮ್ ಕೊಡ್ತಾ ಇರುತ್ತೆ. ಓಕೆ ಫ್ರೆಂಡ್, ಬಾಯ್.